ಭಯಾನಕತೆಯನ್ನ ಎದುರಾಗಿಸುತ್ತಿದ್ದ, ಸಾವು ನೋವುಗಳು ಸಂಭವಿಸುತ್ತಿದ್ದ ಆ ಕಾಡಿನ ತಾಣ ಏಕಾಏಕಿ ಬದಲಾಗಿ ಬಿಟ್ಟಿತು. ಇಡೀ ವೈಜ್ಞಾನಿಕ ಲೋಕವೇ ಚಕಿತಗೊಳ್ಳುವಂತಹ ಅಚ್ಚರಿಗಳು ನಡೆಯಲು ಆರಂಭಿಸಿಬಿಟ್ಟವು. ಅಂತಹ ಬದಲಾವಣೆಯ ಹಿಂದಿನ ರಹಸ್ಯವೇನೆಂಬ ಸಂಗತಿಗಳ ಮುಂದುವರಿದ ಭಾಗವೇ ನಮ್ಮ ಇಂದಿನ ಹಿಗು ಗುಂಟೆ. ಆ ತಾಣದಲ್ಲಿ ಇದೀಗ ಇಡೀ ಜಗತ್ತೇ ಚಕಿತಗೊಳ್ಳುವಂತಹ ಒಂದು ಅಚ್ಚರಿ ಎದುರಾಗುತ್ತಿದೆ. ಅದು ಎಲ್ಲರ ಕಣ್ಣಿಗೆ ಕಾಣಿಸುತ್ತಿದೆ. ಕರ್ನಾಟಕದ ಆ ಒಂದು ಗ್ರಾಮದ ಪಕ್ಕದಲ್ಲಿನ ಕಾಡಿನ ಪ್ರದೇಶದಲ್ಲಿ ಊಹೆಗೂ ನಿಲುಕದ ವಿಚಿತ್ರಗಳು ಎದುರಾಗುತ್ತಿದ್ದವ. ನಾನಾ ರೀತಿಯ ಆಕೃತಿಗಳು ಕಾಣಿಸಿಕೊಳ್ಳುತ್ತಿದ್ದವ. ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ಅಲ್ಲಿಗೆ ಹೋದವರು ವಿಚಿತ್ರವಾಗಿ ವರ್ತಿಸಲು ನಿಲ್ಲುತ್ತಿದ್ದರು. ಅವರ ವಿಚಿತ್ರತೆ ಸಾವಿನೊಂದಿಗೆ ಅಂತ್ಯವಾಗುತ್ತಿತ್ತು. ಆ ತಾಣವೆಂದರೆ ಸುತ್ತಮುತ್ತಲಿನ ಗ್ರಾಮಸ್ಥರು ಭಯಪಡುವಂತಾಗಿ ಬಿಟ್ಟಿತ್ತು. ಹಾಗೆ ವರ್ಷಗಳು ಉರುಳಿದವು. ಆ ಕಾಡಿನ ಪ್ರದೇಶದಲ್ಲಿ ಒಂದು ಘಟನೆ ನಡೆಯಿತು. ಅಂತಹ ಘಟನೆ ನಡೆದ ನಂತರ ವಿಚಿತ್ರದಲ್ಲಿ ವಿಚಿತ್ರವೆಂಬಂತೆ ಪ್ರಾಣಗಳನ್ನ ಬಲಿ ಪಡೆಯುತ್ತೆಂದು ಹೇಳಲಾಗುತ್ತಿದ್ದ ಕಾಡಿನ ತಾಣದಿಂದ ಏಕಾಏಕಿ ಊಹೆಗೂ ನಿಲುಕದ ಅಚ್ಚರಿಗಳು ಎದುರಾಗಲು ಆರಂಭವಾಗಿ ಬಿಟ್ಟವ. ಆಟೋ ಚಾಲಕರಾದ ಬೆಂಗಳೂರಿನ ವಿಜಯ್ ಕುಮಾರ್ ಕುಡಿತಕ್ಕೆ ದಾಸರಾಗಿ ಬಿಟ್ಟರು. ಮಡದಿ ಕಣ್ಣೀರಿಟ್ಟು ಬೇಡಿದ್ರು. ಇಬ್ಬರು ಮಕ್ಕಳು ಕಣ್ಣೀರಿಟ್ಟು ಬೇಡಿದ್ರು. ವಿಜಯ್ ಕುಮಾರ್ ಬಿಡಲಿಲ್ಲ. ಅಂತಹ ಸಮಯದಲ್ಲಿ ಓರ್ವರ ಸಲಹೆಯಂತೆ ವಿಜಯ್ ಕುಮಾರ್ ಮಡದಿ ಆ ಕಾಡಿನ ಪ್ರದೇಶಕ್ಕೆ ಹೋದರು. ಅಲ್ಲಿನ ಪದ್ಧತಿಯಂತೆ ಆ ಒಂದು ಮರದ ಕೆಳಗೆ ನಿಂತು ಸಮಸ್ಯೆಯನ್ನ ಹೇಳಿಕೊಂಡರು. ಆ ಗ್ರಾಮದ ಪಕ್ಕದಲ್ಲಿನ ಆ ಕಾಡಿನ ಪ್ರದೇಶದಲ್ಲಿನ ಆ ಒಂದು ಮರದ ಕೆಳಗೆ ನಿಂತು ಹೇಗಾದರೂ ಮಾಡಿ ಪತಿಯ ಕುಡಿತದ ಚಟವನ್ನ ಬಿಡಿಸಿರೆಂದು ವಿಜಯ್ ಕುಮಾರ್ ಮಡದಿ ಕಣ್ಣೀರಿಟ್ಟು ತಮ್ಮ ಸಮಸ್ಯೆಯನ್ನ ಹೇಳಿಕೊಂಡು ಬಂದ ನಂತರ ಮಡದಿ ಮಕ್ಕಳ ವಿನಂತಿಯನ್ನ ಕೇಳದೇ ಇದ್ದ ವಿಜಯ್ ಕುಮಾರ್ಗೆ ಭಯಾನಕತೆ ಎದುರಾಗಲು ಆರಂಭಿಸಿತು. ಆಟೋ ಚಾಲಕ ವಿಜಯ್ ಕುಮಾರ್ಗೆ ಎದುರಾದ ವಿಚಿತ್ರವಾದ್ರೂ ಏನು, ಭಯಾನಕತೆಯಾದ್ರೂ ಏನು ಅಂದ್ರೆ ದೇಹದಲ್ಲಿ ವಿಚಿತ್ರ ರೀತಿಯ ವೇದನೆ ಕಾಣಿಸಿಕೊಂಡಿದ್ದು. ಏಳಲಾಗದೆ, ಕೂರಲು ಆಗದೆ, ಆಟೋ ಓಡಿಸಲಾಗದೆ, ಊಟ ಮಾಡಲಾಗದೆ, ನಿದ್ರೆ ಮಾಡಲಾಗದೆ ಆಸ್ಪತ್ರೆ ಸೇರುವಂತಾಗಿದ್ದು. ಆನಂತರ ಮದ್ಯದ ಬಾಟಲ್ ನೋಡಿದರೂ ಸಹ ವಾಂತಿ ಮಾಡುವಂತಹ ಸ್ಥಿತಿ ತಲುಪಿದ್ದು. ಕುಡಿತವನ್ನ ಬಿಟ್ಟು ಬಿಟ್ಟಿದ್ದು. ನಮ್ಮ ಯಜಮಾನ್ರು ಪೂರ್ತಿ ಬಿಟ್ಟಿದ್ದಾರೆ. ಯಾಕಂದ್ರೆ ತುಂಬಾ ಹೆದ್ ಬಿದ್ಬಿಟ್ರು. ವಾಮಿಟು, ಹೊಟ್ಟೆ ನೋವು, ಹಾಸ್ಪಿಟ್ಲಿಗೆ ನಾನು ತಿರುಗಾಡಿದ್ದಿಲ್ಲ. ತುಂಬ ಕಣ್ಣೀರು. ಸಾಲ ಮಾಡಿ ಓರ್ವರಿಗೆ 20 ಲಕ್ಷ ಕೊಟ್ಟ ನಂತರ ಆ ಹಣ ಬಾರದಂತಾದ ನಂತರ ಬೆಂಗಳೂರಿನ ಮೋಹನ್ ರವರು ಆತ್ಮಹತ್ಯೆಗೆ ಯೋಚಿಸಲು ನಿಂತರು. ಮುಚ್ಚನ ಆಗಬೇಕಾಗುತ್ತೆ. 20 ಲಕ್ಷ ಏನ್ ಮಾಡ್ಬೇಕು? ನಮ್ಗೆ ಯಾವುದು ಹ್ಯಾಬಿಟ್ ಮಾಡಲ್ಲ. ಸತ್ಯ ಭಗವಂತ ನಿಜವಾಗಿದ್ರೆ ಕೊಡಿಸು, ನಿಜವಾಗಿಲ್ಲ ಬಿಟ್ಬಿಡು. ನಮ್ಮ ಪರಿಸ್ಥಿತಿ ಆಗಿತ್ತು ಅಂದ್ರೆ ಹೇಳ್ಬಾರ್ದು. ಹೇಳ್ಬಾರ್ದು. ನಾನು ಅಮ್ಮನ್ನ ಅವರು ಹಿಡ್ಕೊಂಡು ಅಮ್ಮ ದುಡ್ಡು ತಗೊಂಡವ್ರು ಕೊಡು, ಬೇರೆಯವ್ರು ಕೊಡು ಅಂತಂದರು. ಅಂತಹ ಸ್ಥಿತಿಯಲ್ಲಿ ಒಂದು ಮಾಹಿತಿಯನ್ನ ಆಧರಿಸಿ ಆ ಕಾಡಿನ ಪ್ರದೇಶಕ್ಕೆ ಹೋಗಿ ಆ ಮರದ ಕೆಳಗೆ ನಿಂತು ಕಣ್ಣೀರಿಡುತ್ತಾ ತಮಗೆದುರಾದ ಸಮಸ್ಯೆಯನ್ನ ಹೇಳಿಕೊಂಡು ಬಂದ ನಂತರ ಇದೀಗ ಒಂದು ಅಚ್ಚರಿ ಎದುರಾಗಿದೆ. ಆ ಅಚ್ಚರಿಯೇ 20 ಲಕ್ಷಗಳನ್ನ ಪಡೆದು ವಾಪಸ್ ಕೊಡದೇ ಇದ್ದ ಆ ವ್ಯಕ್ತಿ ಇದೀಗ 20 ಲಕ್ಷ ರೂಪಾಯಿಗಳನ್ನ ವಾಪಸ್ ಕೊಡಲು ಮುಂದಾಗಿರುವುದು. ಅವು ಇಟ್ಟು ಬಂದಾದ್ಮೇಲೆ 2ನೇ ವಾರ 3ನೇ ವಾರದಲ್ಲಿ ಹೇಳ್ದ, ನಿಮ್ಮ ಹಣ ಕೊಟ್ಬಿಡ್ತೀನಿ, ನನ್ನ ಸೈಟ್ ಐತೆ, ಅದು 1 ಕೋಟಿಗೆ ಹೋಗುತ್ತೆ, ಅದು ಮಾರಿಬಿಟ್ಟು ಮಿಕ್ಕಿದ ಹಣ ನನಗೆ ಕೊಡು.
ಬೈಕ್ ಅಪಘಾತವೊಂದರಲ್ಲಿ ಬೆಂಗಳೂರಿನ ಗೀತಾರವರ ಮಗ ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆ ಸೇರುವಂತಾಯಿತು. ಕಂಡೀಷನ್ ತುಂಬಾ ಸೀರಿಯಸ್ ಆಗಿಬಿಟ್ಟಿತ್ತು. ನೈಟ್ 12 ಗಂಟೆ ರಾತ್ರಿ ಆಗಿತ್ತು. ಹಾಗಾಗಿ ಮತ್ತೆ ಅಲ್ಲಿ ಫೋನ್ ಬಂತು, ತಗೊಂಡೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ವಿ. ಅಲ್ಲಿ ತುಂಬಾ ಅವನಿಗೆ ಫ್ರ್ಯಾಕ್ಚರ್ ಆಗಿತ್ತು, ಹೊಟ್ಟೆಗೆ ಇಟ್ಟು ತುಂಬ ಸೀರಿಯಸ್ಸೇ ಆಗಿತ್ತು. ಮಗನ ಸ್ಥಿತಿಯನ್ನ ನೋಡಿ ರೋಧಿಸುತ್ತಿದ್ದ ಗೀತಾರವರಿಗೆ ಆಸ್ಪತ್ರೆಯಲ್ಲಿ ಓರ್ವ ಮಹಿಳೆ ಒಂದು ಸಲಹೆ ನೀಡಿದ್ರು. ಆ ಸಲಹೆಯೇ ಆ ಕಾಡನ್ನ ನೆನೆಯುವುದು, ಮಗನನ್ನ ಅಪಾಯದಿಂದ ಪಾರು ಮಾಡಿರೆಂದು ಬೇಡುವುದು. ಅಂತಹ ಸಲಹೆಯಂತೆ ಇವರು ಮಾಡಿದ್ರು. ಆಸ್ಪತ್ರೆಯಲ್ಲಿ ಓರ್ವ ಮಹಿಳೆ ನೀಡಿದಂತಹ ಸಲಹೆಯಂತೆ ಇವರು ಆ ಮರವನ್ನ ನೆನೆದು ಮಗನನ್ನ ಕಾಪಾಡಿರೆಂದು ಬೇಡಿದ ನಂತರ ಒಂದು ಚಕಿತ ಎದುರಾಯಿತು. ಆ ಚಕಿತವೇ ವೈದ್ಯರು ನಿಮ್ಮ ಮಗನ ಸ್ಥಿತಿ ಇದೀಗ ಪರವಾಗಿಲ್ಲ ಎಂದು ಹೇಳಿದ್ದು. ಕೆಲವೇ ದಿನಗಳಲ್ಲಿ ಮಗ ಚೇತರಿಸಿಕೊಂಡಿದ್ದ. ಚೆನ್ನಾಗಿದ್ದಾನೆ, ಆರಾಮೋಗಿದ್ದಾನೆ, ಓಡಾಡ್ತಾ ಇದ್ದಾನೆ, ಕೆಲ್ಸಕ್ಕೆ ಹೋಗ್ತಿದ್ದಾನೆ. ಇವಾಗ ನಮ್ಮದೇ ಫಾರ್ಮಸಿನೂ ನೋಡ್ಕೊಳ್ತಾನೆ, ಹಾಗೆ ಕಾಲೇಜ್ಗೆ ಹೋಗ್ತಾನೆ. ಭಯಾನಕತೆಯನ್ನು ಎದುರಾಗಿಸುತ್ತಿದ್ದ ವಿಚಿತ್ರ ರೀತಿಯ ಸಾವು ನೋವುಗಳಿಗೆ ಕಾರಣವಾಗಿದ್ದ ಆ ಕಾಡಿನ ತಾಣವು ಏಕಾಏಕಿ ಬದಲಾಗಿದ್ದು ಯಾವಾಗಿಂದ ಅಂದರೆ ಪಕ್ಕದ ಗ್ರಾಮದ ಆ ವ್ಯಕ್ತಿಗೆ ಅಲ್ಲಿ ವಿಚಿತ್ರವು ಎದುರಾದ ನಂತರ ಎಂಬುದು. ಪಕ್ಕದ ಗ್ರಾಮದ ಕೃಷ್ಣಪ್ಪನವರ ಮಗ ಚಿಕ್ಕವನಿದ್ದಾಗ ಆ ಕಾಡಿನಲ್ಲಿ ಆ ಮರದ ಬಳಿ ಓಡಾಡಿಕೊಂಡು ಬಂದ ನಂತರ ಒಂದು ವಿಚಿತ್ರ ಎದುರಾಯಿತು. ಆ ವಿಚಿತ್ರವೇ ಕಾರಣವಿಲ್ಲದೆ ಹಾಸಿಗೆ ಹಿಡಿದದ್ದು. ನಾನಾ ಆಸ್ಪತ್ರೆಗಳನ್ನ ಸುತ್ತಿದ್ರೂ ಕೃಷ್ಣಪ್ಪನವರ ಮಗ ಹಾಸಿಗೆ ಬಿಟ್ಟು ಏಳದಂತಾಗಿತ್ತು. ಅಂತಹ ಸಮಯದಲ್ಲಿ ಓರ್ವ ಅವಧೂತರು ನೀಡಿದ ಸಲಹೆಯಂತೆ ಆ ಮರದ ಬಳಿಗೆ ಹೋಗಿ ತಮ್ಮದು ತಪ್ಪಾಯಿತೆಂದು ಹೇಳಿ ಆ ಒಂದು ಕಾರ್ಯವನ್ನ ಮಾಡಿದ ನಂತರ ಮಗ ಎದ್ದು ಓಡಾಡುವಂತಾಗಿತ್ತು. ಆನಂತರ ಕಾಡಿನ ಪ್ರದೇಶದಲ್ಲಿ ಮರದ ಬಳಿಯಲ್ಲೇ ಅಚ್ಚರಿಗಳು ನಡೆಯಲು ಆರಂಭಿಸಿತು. ಅಪೆಂಡಿಕ್ಸ್ ಹೊಡೆದೋಗ್ಬಿಟ್ಟಿತ್ತು. ಗೊರಗುಂಟೆ ಪಾಲಿಯರ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದೆ. ನಂಗೆ ಉಳಿಯಲ್ಲ ಅಂತ ಹೇಳಿದ್ರು. 3 ದಿವಸ ಟೈಮ್ ಕೊಟ್ಟಿದ್ರು ಅವರು ಡಾಕ್ಟರ್ಗಳು. ಎಲ್ಲ ಆಗೋದಿಲ್ಲ ಅಂತ. ಅಪೆಂಡಿಕ್ಸ್ ಸಮಸ್ಯೆಯಿಂದಾಗಿ ಆಸ್ಪತ್ರೆ ಸೇರಿದ ನಾಗವೇಣಿಯವರು ಬದುಕುಳಿಯುವುದು ಕಷ್ಟವಾಗಿ ಬಿಟ್ಟಿತ್ತು. ವೈದ್ಯರು ಹೇಳಲು ಬರುವುದಿಲ್ಲ ಅಂತ ಹೇಳಿಬಿಟ್ಟರು. ಅಂತ ಸಮಯದಲ್ಲಿ ಇವರ ಮಗಳು ಆ ಒಂದು ಮಾಹಿತಿಯನ್ನು ಆಧರಿಸಿ ಆ ಕಾಡಿನ ಪ್ರದೇಶಕ್ಕೆ ಹೋದರು. ಆ ಮರದ ಕೆಳಗೆ ನಿಂತು ಕಣ್ಣೀರಿಡುತ್ತಾ ಸಮಸ್ಯೆಯನ್ನ ಹೇಳಿಕೊಂಡರು. ಒಂದು ಮಾಹಿತಿಯನ್ನ ಆಧರಿಸಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದ ನಾಗವೇಣಿಯವರ ಮಗಳು ಆ ಕಾಡಿನ ತಾಣಕ್ಕೆ ಹೋಗಿ ಬಂದ ನಂತರ ಆಸ್ಪತ್ರೆಯ ಹಿರಿಯ ವೈದ್ಯರೇ ಚಕಿತಗೊಳ್ಳುವಂತಹ ಒಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯ ನಾಗವೇಣಿಯವರು ಬದುಕುಳಿದದ್ದು. ಡಾಕ್ಟರ್ಗಳೆಲ್ಲ ಇವೆಲ್ಲ ಇಡಬಾರ್ದು ಅಂತ ಹೇಳಿದ್ರು. ಆದ್ರೂ ನಮ್ಮ ಮಗಳು ಅವ್ರಿಗೆ ಗೊತ್ತಿಲ್ದಂಗೆ ತಂದು ದಿನ ಕೆಳಗಡೆ ಇಕ್ಕಿ ತುಂಬಾ ಹುಷಾರಾಗ್ಬಿಟ್ಟಿದ್ರು. ನನಗೆ ತುಂಬಾ ಆಶ್ಚರ್ಯ, ನಿಜವಲ್ಲಿ ಇದು ಆಗುತ್ತಾ ಇದು ಅನ್ನೋ ಥರ ಆಶ್ಚರ್ಯ. ಡಾಕ್ಟ್ರುಗಳೇ ಹೇಳ್ತಾ ಇದ್ದಾರೆ, ಇದು ಉಳಿಯೋ ಕೇಸ್ ಅಲ್ವಲ್ಲ, ಈ ಥರ ಆಯ್ತಲ್ಲ, ಇದೆಲ್ಲ ಫುಲ್ ಬಾಡಿ ಎಲ್ಲ ಅಪೆಂಡಿಕ್ಸ್ ಹೊಡೆದೋದ್ಮೇಲೆ ಉಳಿಯೋದೇ ಕಷ್ಟ ಅಂತ ಹೇಳಿದ್ದಾರೆ. ಇದೆಲ್ಲ ಆಗಿದೆಲ್ಲ ತುಂಬ ನನಗೆ ಆಶ್ಚರ್ಯ. ಅದೇನು ಹಂಗೆ ಹಿಂಗೆ ಅಂತ ಬಿಟ್ಟು ಅವರು ಆಶ್ಚರ್ಯ. ಕಾಡಿನ ತಾಣದ ಶಕ್ತಿಯಿಂದ ಬದುಕುಳಿದ ನನಗೆ ಆನಂತರ ಊಹೆಗೂ ನಿಲುಕದ ಚಕಿತಗಳು ಆ ತಾಣದಿಂದ ಎದುರಾಗುತ್ತಿವೆ. ಹಾಗೆ ಎದುರಾಗುತ್ತಿರುವ ಚಕಿತವೇ ಚೀಟಿ ವ್ಯವಹಾರದಲ್ಲಿ ಲಕ್ಷಾಂತರ ರೂಪಾಯಿ ಮೋಸ ಮಾಡಿದ್ದ ಆ ಓರ್ವ ಮಹಿಳೆ ಇದೀಗ ನಮಗೆ ಸಿಕ್ಕಿರುವುದು. ಮುಚ್ಚಿ ಹೋಗಿದ್ದ ಆ ಕೇಸ್ ಇದೀಗ ಮತ್ತೆ ಕೋರ್ಟ್ನ ಅಂಗಳಕ್ಕೆ ಬಂದಿರುವುದು. ಅದೇ ವ್ಯಥೆಯಲ್ಲಿ ಸ್ಟ್ರೋಕ್ ಸಮಸ್ಯೆಯಿಂದ ಬಳಲುತ್ತಿದ್ದ ನನ್ನ ಪತಿ ಇದೀಗ ಚೆನ್ನಾಗಿ ಆಗಿರುವುದು, ಎದ್ದು ಓಡಾಡುತ್ತಿರುವುದು. ಆದ್ರಿಂದ ನನಗೆ ಟೆನ್ಷನ್ ಆಗಿ ಅಪೆಂಡಿಕ್ಸ್ ಆಗಿ ನಮ್ಮ ಯಜಮಾನರಿಗೆ ಸ್ಲೋಕ್ ಆಗಿ ಅವ್ರಿಗೂ ಆಗೋದಿಲ್ಲ ಅಂದ್ಬಿಟ್ಟು ಇವತ್ತು ನಾನು ಬದುಕಿದ್ದೀನಿ ಅನ್ಸತಿ. ನಮ್ಮ ಮನೆಯವರು ಚೆನ್ನಾಗಿ ಓಡಾಡ್ತಾರೆ, ಇವಾಗ ಫಸ್ಟ್ ಕ್ಲಾಸಾಗಿ ಗಾಡಿ ಓಡಿಸ್ತಾರೆ. ಎಷ್ಟು ಚೆನ್ನಾಗಿ ಇವಾಗ ಕೈ ಕಾಲು ಬಿದ್ದೋಗಿತ್ತು ಸರಿ.
ಆ ಕಾಡಿನ ಪ್ರದೇಶದಲ್ಲಿನ ಚಕಿತಗಳ ಸಂಗತಿ ಇದೀಗ ದೇಶ ವಿದೇಶಗಳಿಗೆ ಮುಟ್ಟಿದೆ. ಅಕ್ಕಪಕ್ಕದ ರಾಜ್ಯಗಳಿಂದ ಜನರು ಇದೀಗ ಈ ಕಾಡಿನ ತಾಣಕ್ಕೆ ಬರುತ್ತಿದ್ದಾರೆ. ವಿದೇಶಗಳಿಂದ ಜನರು ಆ ಕಾಡಿನ ತಾಣಕ್ಕೆ ಬರುತ್ತಿದ್ದಾರೆ. ನೆಲ್ಲೂರಿನ ಮಹಿಳೆ, ಆಂಧ್ರ ಪ್ರದೇಶದ ನೆಲ್ಲೂರಿನ ಇವರು ಮಗಳ ಮದುವೆಗೆ ನಡೆಸಿದ ನಾನಾ ಪ್ರಯತ್ನಗಳು ವಿಫಲವಾದ ನಂತರ ಒಂದು ಮಾಹಿತಿ ಆಧರಿಸಿ ಕರ್ನಾಟಕದಲ್ಲಿನ ಆ ಕಾಡಿನ ಪ್ರದೇಶಕ್ಕೆ ಹೋಗಿ ಆ ಮರದ ಕೆಳಗೆ ನಿಂತು ತಮ್ಮ ಸಮಸ್ಯೆ ಹೇಳಿಕೊಂಡ ನಂತರ ಒಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೇ ಒಳ್ಳೆ ಹುಡುಗ ಸಿಕ್ಕಿದ್ದು, మగడికి మదుವೆ ಆಗಿದ್ದು. ಇದೀಗ మಗಳು గర్భవతియాగిరుವುದು. నా లాస్ట్ కూతురికి మ్యారేజ్ సెట్ అవుతలేదు. అది చూస్తూ ఉన్నాము. మళ్ళీ మా అమ్మాయికి మ్యారేజ్ కావాలనేసి మంచి హస్బెండ్ వచ్చారు, బాగున్నారు. మళ్ళా వాళ్ళు కూడా ఇక్కడికి వస్తున్నారు. ఇప్పుడు అమ్మాయి ప్రెగ్నెన్సీ. ಕಾಡಿನ ತಾಣದ ಮರದ ತಾಣದ ವಿಸ್ಮಯದಿಂದ ಬದುಕುಳಿದ ಪಕ್ಕದ ಗ್ರಾಮದ ಕೃಷ್ಣಪ್ಪನವರ ಮಗ ಬೆಳೆದು ದೊಡ್ಡವನಾದ ನಂತರ ಕಾಡಿನ ತಾಣದಲ್ಲಿ ಒಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ಅಂದು ಬೆಳಗಿನ ಜಾವ ಓರ್ವ ಮಹಿಳೆ ಮರದ ಬಳಿ ಕಾಣಿಸಿಕೊಂಡಿದ್ದು. ಅಂದು ಬೆಳಗಿನ ಜಾವ ಮರದ ಬಳಿ ಓರ್ವ ಮಹಿಳೆ ಕಾಣಿಸಿಕೊಂಡ ನಂತರ ಕೃಷ್ಣಪ್ಪನವರ ಮಗನಿಗೆ ಊಹೆಗೂ ನಿಲ್ಕದ ಚಕಿತ ಎದುರಾಗಲು ಆರಂಭಿಸಿತು. ಅಂತಹ ಚಕಿತದಿಂದ ಇದೀಗ ಇಡೀ ಜಗತ್ತೇ ಅಚ್ಚರಿಗೊಳ್ಳುವಂತಹ ಒಂದು ಕುತೂಹಲವು ಕಾಡಿನ ತಾಣದಲ್ಲಿ ಕಣ್ಣಿಗೆ ಕಾಣಿಸಲು ಆರಂಭಿಸಿದೆ. ಆಶ್ಚರ್ಯಗಳನ್ನು ಎದುರಾಗಿಸುತ್ತಿರುವ ಕಾಡಿನ ತಾಣದಲ್ಲಿ ಕಣ್ಣಿಗೆ ಕಾಣಿಸುತ್ತಿರುವ ಜಗತ್ತೇ ಚಕಿತಗೊಳ್ಳುವಂತಹ ಕುತೂಹಲವಾದರೂ ಏನು? ಆ ತಾಣ ಇರೋದೆಲ್ಲಿ ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಬೆಳಗಿನ ಜಾವದಲ್ಲಿ ಮರದ ಬಳಿ ಓರ್ವ ಮಹಿಳೆ ಕಾಣಿಸಿಕೊಂಡ ನಂತರ ಆಗಿದ್ದೇನು? ಅಂದು ಬೆಳಗ್ಗಿನ ಜಾವ ಓರ್ವ ಮಹಿಳೆ ಮರದ ಬಳಿ ಕಾಣಿಸಿಕೊಂಡ ನಂತರ ಊಹೆಗೂ ನಿಲುಕದ ಚಕಿತಗಳು ಎದುರಾಗಲು ನಿಂತವ. ಅಂತಹ ಚಕಿತಗಳ ಪರಿಣಾಮದಿಂದ ಇದೀಗ ಇಡೀ ಜಗತ್ತೇ ಕುತೂಹಲಗೊಳ್ಳುವಂತಹ ಒಂದು ಅಚ್ಚರಿಯನ್ನ ಅಲ್ಲಿ ಎಲ್ಲರೂ ಕಣ್ಣಾರೆ ಕಾಣಬಹುದಾಗಿದೆ. ಅಂತಹ ಅಚ್ಚರಿಯನ್ನ ಕಣ್ಣಾರೆ ನೋಡುವುದಕ್ಕೂ ಮುಂಚೆ ಪತಿ ಕುಡಿದು ಕುಡಿದು ಕುಡಿತಕ್ಕೆ ದಾಸರಾಗಿ ಬಿಟ್ಟಿದ್ದಾಗ ಅದನ್ನ ಬಿಡಿಸಲು ಎಷ್ಟೇ ಪ್ರಯತ್ನಿಸಿದರೂ ಸಹ ಕುಡಿತವನ್ನ ಬಿಡದೆ ಸ್ಥಿತಿ ಕೈಮೀರಿ ಹೋದಾಗ ಇವರಿಗೆ ಆ ಒಂದು ತಾಣದ ಬಗ್ಗೆ ಕುತೂಹಲಕಾರಿ ಮಾಹಿತಿ ಸಿಕ್ಕಿತು. ಅಂತಹ ಮಾಹಿತಿ ಇವರಿಗೆ ಸಿಕ್ಕಿದ್ದಾದ್ರೂ ಹೇಗೆ ಅಂದ್ರೆ TV9 ಹೀಗೂ ಉಂಟೆ ಕಾರ್ಯಕ್ರಮ. ಹೀಗೂ ಉಂಟೆ ಕಾರ್ಯಕ್ರಮವನ್ನ ವೀಕ್ಷಿಸಿ ಆ ಕಾಡಿನ ತಾಣಕ್ಕೆ ಹೋಗಲು ನಿಂತ ನಂತರ ಇವರ ಜೀವನದಲ್ಲಿ ಒಂದು ದೊಡ್ಡ ಪವಾಡವೇ ನಡೆದು ಹೋಗಿದೆ. ಆ ಪವಾಡವೇ ಸುಮಾರು 20 ವರ್ಷಗಳಿಂದ ಕುಡಿಯುತ್ತಿದ್ದ ಇವರ ಪತಿ ಇಂದು ಕುಡಿತ ಬಿಟ್ಟಿರುವುದು. ಇಡೀ ಕುಟುಂಬ ಇಂದು ನೆಮ್ಮದಿಯಾಗಿ ಜೀವನ ಸಾಗಿಸುತ್ತಿರುವುದು. ಈಗ ನಮ್ಮ ಯಜಮಾನ್ರು ಕುಡಿಯೋದು ಬಿಟ್ಟು ಒಳ್ಳೇದಾಗಿ ನನಗಿದ್ದಾರೆ. ನಮ್ಮ ಯಜಮಾನ್ರು ಕುಡಿಯೋದೇ ಮುಗೀತು, ನನ್ನ ಲೈಫ್ ಇವಾಗ ಚೆನ್ನಾಗಿದೆ. ಆ ಓರ್ವರಿಗೆ ಕೊಟ್ಟಂತಹ 20 ಲಕ್ಷಗಳು ಬಾರದೆ ಹೋದಾಗ ಆತ್ಮಹತ್ಯೆಗೆ ಯೋಚಿಸಲು ನಿಂತ ಮೋಹನ್ ರವರಿಗೆ ಆ ಕಾಡಿನ ತಾಣದ ಬಗ್ಗೆ ಮಾಹಿತಿ ಸಿಕ್ಕಿತು. ಅಂತಹ ಮಾಹಿತಿ ಸಿಕ್ಕಿದ್ದಾದ್ರೂ ಹೇಗೆ ಅಂದ್ರೆ TV9 ಹೀಗೂ ಉಂಟೆ ಕಾರ್ಯಕ್ರಮ. ಅಲ್ಲಿಗೆ ಹೋಗಿ ಬಂದ ನಂತರ ಇವರ ಜೀವನದಲ್ಲಿ ದೊಡ್ಡ ಪವಾಡ ನಡೆದಿದೆ. ಆ ಪವಾಡವೇ ಕೈ ಬಿಟ್ಟ 20 ಲಕ್ಷ ಇದೀಗ ಇವರ ಕೈ ಸೇರುತ್ತಿರುವುದು. ಇದೀಗ ಇವರು ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಿರುವುದು. ಇವತ್ತು 9 ವಾರ ಮುಗೀತು. ಇಲ್ಲ 8ನೇ ವಾರಕ್ಕೆ. ಆ ತಾಣದ ಬಗ್ಗೆ ಹೀಗೂ ಉಂಟೆ ಕಾರ್ಯಕ್ರಮದಿಂದ ಮಾಹಿತಿ ಪಡೆದು ಅಲ್ಲಿಗೆ ಹೋಗಿ ಬಂದ ಸಹಸ್ರಾರು ಜನರು ಇದೀಗ ಒಳಿತನ್ನ ಕಂಡಿದ್ದಾರೆ, ಕಾಣುತ್ತಿದ್ದಾರೆ. ನಾನು TV9 ನೋಡ್ತಾ ಇದ್ದೆ. ಆದರೆ ನಾವು ಇಲ್ಲಿಗೆ ಬಂದ ಮೇಲೆ ಗೊತ್ತಾಯ್ತು ನನ್ನ ಹೆಲ್ತೂ ಚೆನ್ನಾಗಾಗಿದೆ, ನನ್ನ ಮಗನೂ ಆರಾಮಾಗಿದ್ದಾನೆ.
ಬರಬೇಕಿದ್ದ ಲಕ್ಷಾಂತರ ರೂಪಾಯಿಗಳು ಬಾರದೆ ತಲೆಮರೆಸಿಕೊಂಡು ಓಡಾಡುವಂತಹ ಸ್ಥಿತಿಯಲ್ಲಿ ಜೀವನ ಸಾಗಿಸುತ್ತಿದ್ದ ಅಶೋಕ್ ಕುಮಾರ್ ರವರು ಆ ಕಾಡಿನ ತಾಣಕ್ಕೆ ಹೋಗಲು ನಿಂತ ನಂತರ ಇದೀಗ ಜೀವನವೇ ಬದಲಾಗಿದೆ. ಬಾರದ ಹಣ ಆಶ್ಚರ್ಯಕಾರಿ ರೀತಿಯಲ್ಲಿ ಬಂದಿದೆ. ಮತ್ತೆ ಆಟೋಮೊಬೈಲ್ ವ್ಯವಹಾರವನ್ನ ಆರಂಭಿಸಿರುವ ಅಶೋಕ್ ಕುಮಾರ್ ಬಳಿ ಇದೀಗ ಸುಮಾರು 15 ಜನರು ಕೆಲಸ ಮಾಡುತ್ತಿದ್ದಾರೆ. ಇದೀಗ ಇವರು TV9ಗೆ ಥ್ಯಾಂಕ್ಸ್ ಹೇಳುತ್ತಿದ್ದಾರೆ. ಇನ್ನು ಸಹಸ್ರಾರು ಜನರ ಜೀವನಗಳಲ್ಲಿ ಅಚ್ಚರಿಗಳನ್ನ ಎದುರಾಗಿಸುತ್ತಿರುವ ಹೀಗೂ ಉಂಟೆ ಕಾರ್ಯಕ್ರಮದಲ್ಲಿ 1 ವರ್ಷದ ಹಿಂದೆ ಪ್ರಸಾರಗೊಂಡ ಆ ವಿಸ್ಮಯಕಾರಿ ಕಾಡಿನ ತಾಣವಾದ್ರೂ ಯಾವುದು, ಅಲ್ಲಿನ ವಿಸ್ಮಯಕಾರಿ ಮರವಾದ್ರೂ ಯಾವುದು ಅಂದ್ರೆ ಬೆಂಗಳೂರಿನ ಹೊಸಕೋಟೆಯಿಂದ 24 ಕಿಲೋಮೀಟರ್ಗಳ ಅಂತರದಲ್ಲಿರುವ ಕಂಬಳೀಪುರ ಗ್ರಾಮದ ಪಕ್ಕದಲ್ಲಿರುವ ಶಕ್ತಿ ಮಾತೆ ಕಾಟೇರಮ್ಮ ಶಕ್ತಿ ಕ್ಷೇತ್ರ. ಒಂದು ವರ್ಷದ ಹಿಂದೆ ಹೀಗೂ ಉಂಟೆ ಕಾರ್ಯಕ್ರಮದಲ್ಲಿ ಹೊಸಕೋಟೆ ಕಂಬಳಿಪುರದ ಕಾಟೇರಮ್ಮ ಕ್ಷೇತ್ರದ ಬಗ್ಗೆ ಪ್ರಸಾರ ಮಾಡಿದಾಗ ಇಲ್ಲಿನ ಚಿತ್ರಣ ಒಂದು ರೀತಿಯಾಗಿತ್ತು. ಇದೀಗ ಇಲ್ಲಿನ ಚಿತ್ರಣವೇ ಬದಲಾಗಿ ಬಿಟ್ಟಿದೆ, ದೊಡ್ಡ ಕ್ಷೇತ್ರವಾಗಿ ಬಿಟ್ಟಿದೆ. ಕಷ್ಟವೆಂದು ಬರುವ ಜನರು ಕಾಟೇರಮ್ಮ ನೆಲೆಯಾಗಿರುವ, ನವದುರ್ಗೆಯರು ನೆಲೆಯಾಗಿರುವ ಆಲದ ಮರಕ್ಕೆ ತೆಂಗಿನಕಾಯನ್ನ ಕಟ್ಟುವ 108 ಪ್ರದಕ್ಷಿಣೆಗಳನ್ನು ಹಾಕುವ ಆಚರಣೆ ಈ ಕ್ಷೇತ್ರದಲ್ಲಿದೆ. ಅಂತಹ ಆಚರಣೆಯಿಂದ ಸಹಸ್ರಾರು ಜನರು ಒಳಿತನ್ನ ಕಾಣುತ್ತಿರುವಂತಹ ಜೀವಂತ ಸಾಕ್ಷಿಗಳು ನಮಗೆ ಇಲ್ಲಿ ಸಿಗುತ್ತವೆ. ಇದೀಗ ದೇಶ ವಿದೇಶಗಳಿಂದಲೂ ಸಹ ಇಲ್ಲಿಗೆ ಬಂದು ಕಾಯಿಗಳನ್ನು ಕಟ್ಟುತ್ತಿದ್ದಾರೆ, ಅಚ್ಚರಿಗಳನ್ನ ಕಾಣುತ್ತಿದ್ದಾರೆ. ಈ ಆಲದ ಮರವೆಂದರೆ, ಆಲದ ಮರದ ತಾಣವೆಂದರೆ ಒಂದು ಕಾಲಕ್ಕೆ ಭಯಾನಕತೆಯನ್ನ ಎದುರಾಗಿಸುತ್ತಿದ್ದ ತಾಣವಾಗಿತ್ತು. ಒಮ್ಮೆ ಕಂಬಳಿಪುರದ ಕೃಷ್ಣಪ್ಪನವರ ಮಗ ತನ್ನ 17ನೇ ವಯಸ್ಸಿನಲ್ಲೇ ಮರದ ಬಳಿಗೆ ಬಂದು ಹೋದ ನಂತರ ಪ್ರಜ್ಞೆ ತಪ್ಪಲು ನಿಂತ. ಹಾಸಿಗೆಯಿಂದ ಏಳದಂತಾದ. ಓರ್ವ ಅವಧೂತರ ಸಲಹೆಯಂತೆ ಕಂಬಳಿಪುರದ ಕೃಷ್ಣಪ್ಪನವರು ಮರದ ಪಕ್ಕದಲ್ಲಿ ಶಕ್ತಿ ಮಾತೆ ಕಾಟೇರಮ್ಮ ವಿಗ್ರಹವನ್ನ ಪ್ರತಿಷ್ಠಾಪಿಸಿದ್ರು. ಶಕ್ತಿ ಮಾತೆ ಕಾಟೇರಮ್ಮ ವಿಗ್ರಹವನ್ನ ಪ್ರತಿಷ್ಠಾಪಿಸಿದ ನಂತರ ಕೃಷ್ಣಪ್ಪನವರ ಮಗ ಕೋಮಾ ಸ್ಥಿತಿಯಿಂದ ಆಚೆ ಬಂದ, ಪ್ರಾಣಾಪಾಯದಿಂದ ಪಾರಾದ. ಹಾಗೆ ಕಾಟೇರಮ್ಮ ತಾಯಿಯ ಕೃಪೆಯಿಂದ ಪ್ರಾಣಾಪಾಯದಿಂದ ಪಾರಾದ ಕೃಷ್ಣಪ್ಪನವರ ಮಗನಾದ್ರೂ ಯಾರು ಅಂದ್ರೆ ರಾಮಯ್ಯ. ತನ್ನ ಪಿತ್ರಾರ್ಜಿತ ಆಸ್ತಿಯಲ್ಲಿರುವ ಆಲದ ಮರದ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸಿಕೊಳ್ಳದೆ, ತಂದೆಯವರಿಂದ ಕಟ್ಟಲ್ಪಟ್ಟ ಕಾಟೇರಮ್ಮ ವಿಗ್ರಹದ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸಿಕೊಳ್ಳದೆ ಶುಂಠಿ ವ್ಯವಹಾರವನ್ನು ಮಾಡಿಕೊಂಡಿದ್ದ. ಕೋಟಿಗಳನ್ನ ದುಡಿಯುತ್ತಿದ್ದ ರಾಮಯ್ಯನವರಿಗೆ ಕನಸಿನ ಮೂಲಕ, ನಾನಾ ವಿಧಗಳ ಮೂಲಕ ಸೂಚನೆ ಕೊಟ್ಟರು ಕಾಟೇರಮ್ಮನ ಗುಡಿಯತ್ತ ಬಾರದಂತಾದರು. ಯಾವ ಸೂಚನೆಗೂ ಓಗೊಡದ ರಾಮಯ್ಯನವರಿಗೆ ಚಿತ್ರ ವಿಚಿತ್ರಗಳು ಎದುರಾಗಲು ನಿಂತವ. ಕೋಟಿ ವ್ಯವಹಾರವು ಕೈಕೊಟ್ಟಿತು. ತಲೆಮರೆಸಿಕೊಂಡು ಜೀವನ ಸಾಗಿಸುವಂತಹ ಸ್ಥಿತಿ ಎದುರಾಯಿತು. ತನ್ನದು ತಪ್ಪಾಯಿತೆಂದು ಹೇಳಿ ಕಾಟೇರಮ್ಮ ಮಂದಿರದ ಬಳಿ ಜೀವನ ಸಾಗಿಸುವಂತಾಯಿತು. ಅಂತಹ ಸಮಯದಲ್ಲಿ ಹಿಮಾಲಯದ ಕಡೆಯಿಂದ ಏಕಾಏಕಿ ಬಂದ ಓರ್ವ ಋಷಿಗಳು ಕಾಟೇರಮ್ಮ ಇಲ್ಲಿನ ಕ್ಷೇತ್ರ ರಕ್ಷಕಿ,
ಇಲ್ಲಿನ ಮೂಲ ಮಾತೆ ಪ್ರತ್ಯಂಗಿರ ಮಾತೆ ಎಂಬ ರಹಸ್ಯವನ್ನ ಬಯಲು ಮಾಡಿದ್ರು. ಹಿಮಾಲಯದ ಆ ಸ್ವಾಮಿಗಳ ಸಲಹೆಯಂತೆ ಕ್ಷೇತ್ರದಲ್ಲಿ ಪ್ರತ್ಯಂಗಿರ ತಾಯಿಯ ಹೋಮಗಳನ್ನ ಕೈಗೊಂಡ ನಂತರ ಶತಶತಮಾನಗಳ ಹಿಂದೆ ಭೂಮಿಯಲ್ಲಿ ಹುದುಗಿ ಹೋಗಿರುವ ಬೃಹತ್ ಮಂದಿರವು ಕನಸಲ್ಲಿ ಬರಲು ಆರಂಭಿಸಿತು. ತಾಯಿಗಾಗಿ ದೊಡ್ಡ ಮಂದಿರವನ್ನ ಕಟ್ಟುವ ಸಂಕಲ್ಪ ಹುಟ್ಟಿಕೊಂಡಿತು. ಅದು ಪ್ರತ್ಯಂಗಿರ ಮಾತೆಯ 252 ಬೃಹತ್ ವಿಗ್ರಹದ ಸಂಕಲ್ಪ. ಅದಕ್ಕೆ ತಗುಲುವ ವೆಚ್ಚ 100 ಕೋಟಿಗೂ ಅಧಿಕ. ಅವರಿವರ ಬಳಿ ಹಣಕ್ಕಾಗಿ ಮೊರೆ ಹೋದಾಗ ಆಗಿದ್ದು ಬರೀ ಅವಮಾನವೇ. ಯಾರ ಹತ್ರ ಹೋದ್ರೂ ಇವತ್ತು ಬಾ ನಾಳೆ ಬಾ ನಾಳದ್ದು ಬಾ ಯಾರೋ ಸಹಿತ ನನಗೆ ಸಹಕಾರ ಮಾಡಿಲ್ಲ. 1 ವರ್ಷ 2 ವರ್ಷ ಓಡಾಡಿದ್ದೀನಿ. ಭೂಮಿ ಪೂಜೆ ಮಾಡಿದೆ, ಸಾಲ ಮಾಡೇ ಭೂಮಿ ಪೂಜೆ ಮಾಡಿದ್ದು. ತಾಯಿಗೆ 252 ಅಡಿ ವಿಗ್ರಹ ಮಾಡಬೇಕು ಅಂತ ಭೂಮಿ ಹಳ್ಳ ತೆಗೆಸ್ಬಿಟ್ಟೆ. ಇರೋ ಬರೋ ಕಾಸೆಲ್ಲ ಅದಕ್ಕೆ, ಇರೋ ಬರೋ ದುಡ್ಡೆಲ್ಲ ಅದಕ್ಕೆ ಹಾಕಿ ಹಳ್ಳ ತೆಗೆಸ್ಬಿಟ್ಟೆ. ಅದನ್ನು ಮೇಲೆ ತರೋಕ್ಕೆ ನನ್ನ ಶಕ್ತಿ ಇಲ್ಲ. ಪ್ರತಿ ಒಬ್ಬರ ಹತ್ರ ಒಂದು ML ಆಗಿರ್ಬೋದು, ಒಂದು ಬಿಲ್ಡರ್ಸ್, ಪ್ರತಿ ಒಬ್ಬರ ಹತ್ರ ಕೈ ಚಚ್ಚಿದ್ದೀನಿ. ಎಲ್ಲರೂ ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟೈತೆ, ನಿನ್ನ ಅಕೌಂಟಲ್ಲಿ ದುಡ್ಡು ಎಷ್ಟೈತೆ, ನಿನಗೆ ಎಷ್ಟು ಜಮೀನು ಐತೆ, ಇಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡ್ತಾ ಇದೆಯಲ್ಲ, ಎಲ್ಲಿಂದ ತರ್ತೀಯ ದುಡ್ಡು, ಹಿಂಗೆ ಕೇಳಿದ್ರೆ ಹೊರತು ನನಗೆ ಯಾರೂ ಸಹಕಾರ ಮಾಡಿಲ್ಲ. ಎಲ್ಲ ನಾನು ನೋಡಿ ನಗದಿರೋಂಥವ್ರೆ. ತಮ್ಮ ಬಳಿ ಇರುವ ಆಸ್ತಿ ಪಾಸ್ತಿಯನ್ನ ಮಾರಿದರೂ ಸಹ ಸಂಕಲ್ಪವು ಸಿದ್ಧಿಯಾಗುವುದಿಲ್ಲ ಅನ್ನುವುದು ದೃಢವಾದ ನಂತರ ರಾಮಯ್ಯನವರು ನೋವಿನೊಂದಿಗೆ ಕಾಟೇರಮ್ಮನ ಬಳಿಯಲ್ಲಿ ಪ್ರತ್ಯಂಗಿರ ಮಾತೆಯಲ್ಲಿ ಹೇಳಿಕೊಳ್ಳಲು ನಿಂತರು. ಮನೆಯನ್ನ ಬಿಟ್ಟು ಕಾವೇರಮ್ಮ ಮರದ ಬಳಿಯಲ್ಲೇ ಜೀವನ ಸಾಗಿಸಲು ನಿಂತ ರಾಮಯ್ಯನವರಿಗೆ ಅಂದು ಮಧ್ಯರಾತ್ರಿ ಒಂದು ಚಕಿತ ಎದುರಾಯಿತು. ಆ ಚಕಿತವೇ ಆ ಶಕ್ತಿ ಮಾತೆ ಕಾಣಿಸಿಕೊಂಡಿದ್ದು. ಅದು ಯಾವ ರೀತಿ ಅಂದರೆ, ಸಾಕ್ಷಾತ್ವಾಗಿ ನನ್ನ ಜೀವನದಲ್ಲಿ ನಾನು ಮೊಟ್ಟ ಮೊದಲ ಬಾರಿಗೆ ನನ್ನ ತಾಯಿ ಬೆಳಗಿನ ಜಾವ 3:15 4 ಗಂಟೆ ತಾಯಿ ಅಮ್ಮ ಮಗುಗೆ ಯಾವ ಥರ ಹಾಕೊಂಡವಳೆ. 2 ಎದೆಗಳಿಂದ ಹಾಲು ಉಕ್ಕೇರಿತಾ ಇದೆ. ತಾಯಿಯು ಹಾಗೆ ಕಾಣಿಸಿಕೊಂಡು ಮಾಯವಾದ ನಂತರದ ದಿನಗಳಿಂದಲೇ ಅದ್ಭುತಗಳು ನಡೆಯಲು ಆರಂಭಿಸಿದವು. ಅಂತಹ ಅದ್ಭುತಗಳೇ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜನರು ಕ್ಷೇತ್ರಕ್ಕೆ ಬರಲು ಆರಂಭಿಸಿದ್ದು. ಜನರ ಕಷ್ಟಗಳು ವಿಸ್ಮಯಕಾರಿ ರೀತಿಯಲ್ಲಿ ಮಾಯವಾಗಲು ನಿಂತದ್ದು. ಈ ನಡುವೆ ಈ ತಾಣದಲ್ಲಿ ಇದೀಗ ಇಡೀ ಜಗತ್ತೇ ಚಕಿತಗೊಳ್ಳುವಂತಹ ಒಂದು ಅಚ್ಚರಿ ಎದುರಾಗುತ್ತಿದೆ. ಅದು ಎಲ್ಲರ ಕಣ್ಣಿಗೆ ಕಾಣಿಸುತ್ತಿದೆ. ಹಾಗೆ ಎಲ್ಲರ ಕಣ್ಣಿಗೆ ಕಾಣಿಸುತ್ತಿರುವ ಚಕಿತವಾದ್ರೂ ಏನು ಅಂದ್ರೆ, 100 ಕೋಟಿ ವೆಚ್ಚದ ದೇಶದಲ್ಲೇ ಎಲ್ಲಿಯೂ ಇಲ್ಲದಂತಹ ಪ್ರತ್ಯಂಗಿರ ಮಂದಿರದ ಕೆಲಸ ಶುರುವಾಗಿದ್ದು, ಯಾವುದೇ ಅಡ್ಡಿ ಆತಂಕವಿಲ್ಲದೆ ಆ ಕೆಲಸ ಇದೀಗ ಸಾಗುತ್ತಿರುವುದು. ಒಂದೊಂದು ರೂಪಾಯಿಗೂ ಪರಿತಪಿಸುತ್ತಿದ್ದ ನನ್ನಂತಹ ಬಡವನಿಂದ 100 ಕೋಟಿಗಳ ವೆಚ್ಚದ ಮಂದಿರವನ್ನ ಕಟ್ಟುವುದು ಅಸಾಧ್ಯವಾದ ಮಾತು. ಅಂತಹ ಕೆಲಸ ಸಾಕ್ಷಾತ್ ಕಾಟೇರಮ್ಮರಿಂದಲೇ ನಡೆಯುತ್ತಿದೆ. ಸಾಕ್ಷಾತ್ ಪ್ರತ್ಯಂಗಿರ ಮಾತೆಯಿಂದಲೇ ನಡೆಯುತ್ತಿದೆ. ಇನ್ನು 2 ವರ್ಷಗಳಲ್ಲಿ ಬೃಹತ್ ಮಂದಿರ ಜಗತ್ತಿಗೆ ಸಮರ್ಪಿತವಾಗಲಿದೆ. ಬೃಹತ್ ಪ್ರತ್ಯಂಗಿರ ಮಂದಿರ ರಾಜ್ಯಕ್ಕೆ, ದೇಶಕ್ಕೆ ಹೆಮ್ಮೆಯ ವಿಷಯವಾಗಲಿದೆ ಎಂಬ ಮಾತು ರಾಮಯ್ಯನವರದ್ದು. ಇಷ್ಟು ಡೆವಲಪ್ಮೆಂಟ್ ನಡ್ಕೊಂಡು ದೇವಸ್ಥಾನ ಕೆಲಸ ನಡೀತಾ ಇತ್ತೆ. ಅಮ್ಮನ ಮುಂದೆ ಗರ್ಭಗುಡಿ ಇದು ನನಗೆ ಸಾಕು. ಇಡೀ ಈ ಭೂಮಂಡಲದಲ್ಲಿ 252 ಅಡಿ ಹೆಣ್ಣು ದೇವತೆ ಇದು. ಅದರಲ್ಲಿ ಪ್ರತ್ಯೇಕವಾಗಿ ದೇವಿ ವಿಗ್ರಹ ಇಡೀ ವಿಶ್ವದಲ್ಲೇ ಈ ಭೂಮಿ ಮೇಲೆ ಇಲ್ಲ ಸರ್. ಈ ಒಂದು ವಿಗ್ರಹದ ಕೆಲಸ 2 ವರ್ಷಕ್ಕೆ ಪೂರ್ಣ ಆಗ್ತದೆ. ಇದೊಂದು ಕೆಲಸ ಮುಗಿದು ಬಿಟ್ರೆ ನಮ್ಮ ಸನಾತನ ಧರ್ಮ ಏನಾಯ್ತೋ, ನಮ್ಮ ಹಿಂದೂ ಧರ್ಮ, ನಮ್ಮ ಸನಾತನ ಏನಾಯ್ತೋ ವಿಶ್ವಕ್ಕೆ ಸಾರ್ಥ ಸರ್. ಇಲ್ಲಿ 100 ಕೋಟಿಗಳ ವೆಚ್ಚದಲ್ಲಿ ಕಟ್ಟಲಾಗುತ್ತಿರುವ 252 ಪ್ರತ್ಯಂಗಿರ ಮಾತೆಯ ಬೃಹತ್ ವಿಗ್ರಹದ ಮಂದಿರವು 24 ಕಿಲೋಮೀಟರ್ಗಳ ದೂರದಲ್ಲಿರುವ ಹೊಸಕೋಟೆಗೂ ಕಾಣಿಸಲಿದೆ. ದಿನದಿಂದ ದಿನಕ್ಕೆ ಇಲ್ಲಿ ಹೆಚ್ಚುತ್ತಿರುವ ಭಕ್ತರ ಸಂಖ್ಯೆಯು ಇಲ್ಲಿನ ಪವಾಡಗಳನ್ನ ಸಾರುತ್ತಿದೆ, ಇಲ್ಲಿನ ಶಕ್ತಿಯನ್ನ ಸಾರುತ್ತಿದೆ.
ಇಲ್ಲಿ ಏನ್ ಬೇಕಾದ್ರೂ ನಡೆಯಬಹುದೆಂಬ ಮಾತಿಗೆ ಬೆಂಗಳೂರಿನ ಹೊಸಕೋಟೆಯ ಬಳಿಯಲ್ಲಿರುವ ಕಂಬಳಿಪುರ ಗ್ರಾಮದ ಪಕ್ಕದಲ್ಲಿರುವ ಕಾಟೇರಮ್ಮ ಕ್ಷೇತ್ರದಲ್ಲಿ ಎದುರಾಗುತ್ತಿರುವ ಅಚ್ಚರಿಗಳೇ ಸಾಕ್ಷಿಯಾಗಿವೆ. ನಿರ್ಮಾಣವಾಗುತ್ತಿರುವ ಪ್ರತ್ಯಂಗಿರ ಮಾತೆಯ ಬೃಹತ್ ಮಂದಿರವೇ ಸಾಕ್ಷಿಯಾಗಿದೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಬಿಗು ಉಂಟೆ.